ವೀಕ್ಷಕರೇ, ಇತಿಹಾಸದ ಮತ್ತೊಂದು ವಿಡಿಯೋಗೆ ತಮಗೆಲ್ಲ ಆತ್ಮೀಯ ಸ್ವಾಗತ. ವೀಕ್ಷಕರೇ, ಶೀಘ್ರದಲ್ಲಿಯೇ 2025ರ ಹೊಸ ವರ್ಷವು ಆರಂಭವಾಗಲಿದೆ. ಹೊಸ ವರ್ಷದ ಬಗ್ಗೆ ಎಲ್ಲ ಜನರು ಬಹಳ ಆಸೆ ಕನಸುಗಳನ್ನು ಹೊಂದಿರುತ್ತಾರೆ. ಹಾಗಾಗಿ ಹೊಸ ವರ್ಷದಲ್ಲಿ ಮನೆಯಿಂದ ಅನಗತ್ಯ ವಸ್ತುಗಳನ್ನು ಹೊರಹಾಕಿದರೆ ಸುಖ ಸಮೃದ್ಧಿ ನೆಲೆಸಲಿದೆ. ಹಾಗಾದರೆ ಇದರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಇಂದಿನ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಹೊಸ ವರ್ಷವು ಹೊಸ ಉತ್ಸಾಹ ಮತ್ತು ಸಕಾರಾತ್ಮಕತೆಯೊಂದಿಗೆ ಬರುವುದು. ಹಾಗಾಗಿ ಇದನ್ನು ಇನ್ನೂ ಉತ್ತಮವಾಗಿರಿಸಲು ನಾವು ನಮ್ಮ ಮನೆಯನ್ನು ಸಾಕಷ್ಟು ಶುಚಿಗೊಳಿಸುವುದು ಅತ್ಯಗತ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿರುವ ಕೆಲವು ವಸ್ತುಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದರಿಂದ ಪ್ರಗತಿಯಲ್ಲಿ ಸಾಕಷ್ಟು ಅಡೆತಡೆಗಳು ಎದುರಾಗುವುದು. ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಕೆಲವು ವಸ್ತುಗಳನ್ನು ಮನೆಯಿಂದ ಹೊರಹಾಕುವುದರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು. ಆದ್ದರಿಂದ ಯಾವೆಲ್ಲ ವಸ್ತುಗಳನ್ನು ಮನೆಯಿಂದ ಶೀಘ್ರದಲ್ಲಿಯೇ ಹೊರಹಾಕಬೇಕು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಮನೆಯಲ್ಲಿ ಯಾವುದಾದರೂ ಮುರಿದಂತಹ ಪಾತ್ರೆ ಇದ್ದರೆ ಅವುಗಳನ್ನು ಶೀಘ್ರದಲ್ಲಿಯೇ ಮನೆಯಿಂದ ಹೊರಹಾಕುವುದು ಉತ್ತಮ. ಮುರಿದಂತಹ ವಸ್ತುಗಳು ಕೇವಲ ವಾಸ್ತುದೋಷಕ್ಕೆ ಕಾರಣವಾಗುವುದಲ್ಲದೆ ನಿಮ್ಮ ಆರ್ಥಿಕ ಹಾನಿ ಮತ್ತು ಸಂಬಂಧಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುವ ಸಾಮರ್ಥ್ಯವನ್ನು ಸಹ ಹೊಂದಿದೆ. ಹಾಗಾಗಿ ಹೊಸ ವರ್ಷದ ಆರಂಭಕ್ಕೂ ಮೊದಲು ಹಳೆಯ ಮುರಿದಂತಹ ಪಾತ್ರೆಗಳನ್ನು ಮನೆಯಿಂದ ಹೊರಗೆ ಹಾಕಬೇಕು. ಹಾಗೆ ಗಡಿಯಾರವು ಸಮಯವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಮನೆಯಲ್ಲಿ ನಿಂತ ಅಥವಾ ಹಾಳಾದ ಗಡಿಯಾರವನ್ನು ಇಡುವುದರಿಂದ ಜೀವನದಲ್ಲಿ ಅಡೆತಡೆ ಎದುರಾಗುತ್ತದೆ ಎಂದು ಹೇಳಲಾಗುತ್ತದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಹಳೆಯ ಮತ್ತು ನಿಂತಹ ಗಡಿಯಾರವಿದ್ದರೆ ಅದನ್ನು ಈ ಕೂಡಲೇ ಮನೆಯಿಂದ ಹೊರಹಾಕಿದರೆ ನಿಮಗೆ ಹೊಸ ವರ್ಷವು ಸಂತಸದಿಂದ ಕೂಡಿರಲಿದೆ. ವಾಸ್ತು ನಿಯಮಗಳ ಪ್ರಕಾರ ನಿಮ್ಮ ಮನೆಯಲ್ಲಿ ಸ್ಥಗಿತಗೊಂಡ ಅಥವಾ ಹಾನಿಗೊಳಗಾದ ಗಡಿಯಾರವಿದ್ದರೆ ಅದನ್ನು ತಕ್ಷಣ ದುರಸ್ತಿ ಮಾಡಬೇಕು ಅಥವಾ ಮನೆಯಿಂದ ಹೊರಗೆ ಎಸೆಯಬೇಕು. ಸ್ಥಗಿತಗೊಂಡ ಗಡಿಯಾರವು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ ಎಂದು ಕೂಡ ನಂಬಲಾಗಿದೆ. ಹಾಗೆ ಯಾವ ಪೇಂಟಿಂಗ್ನಲ್ಲಿ ದುಃಖ, ಯುದ್ಧ ಅಥವಾ ನಕಾರಾತ್ಮಕ ಭಾವನೆಗಳು ಕಾಣಿಸುವಂತಹ ಚಿತ್ರಗಳನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಹೇಳಲಾಗುತ್ತದೆ. ಹಾಗಾಗಿ ಇವುಗಳನ್ನು ಈ ಕೂಡಲೇ ಮನೆಯಿಂದ ಹೊರಹಾಕಿ. ಅದರ ಬದಲು ಪ್ರಾಕೃತಿಕ ದೃಶ್ಯ ಅಥವಾ ಸಂತೋಷವನ್ನು ಪ್ರತಿನಿಧಿಸುವ ಚಿತ್ರಗಳನ್ನು ಮನೆಯಲ್ಲಿ ಇಡುವುದು ಉತ್ತಮ. ಹಾಗೆ ಮನೆಯಲ್ಲಿ ಬಾಡಿದಂತಹ ಗಿಡಗಳು ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಅವುಗಳನ್ನು ಶೀಘ್ರದಲ್ಲಿ ಮನೆಯಿಂದ ಹೊರಹಾಕಿ ಮತ್ತು ಸಾಕಷ್ಟು ಹಸಿರು ಇರುವಂತಹ ಗಿಡಗಳನ್ನು ಮನೆಗೆ ತನ್ನಿ. ಇದರಿಂದಾಗಿ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುವುದು ಮತ್ತು ಸಂತೋಷ ಸಮೃದ್ಧಿ ನೆಲೆಸುವುದು. ಹಾಗೆ ವೀಕ್ಷಕರೇ, ನಿಮ್ಮ ಮನೆಯಲ್ಲಿ ಮುರಿದಂತಹ ಕನ್ನಡಿ ಅಥವಾ ಗಾಜನ್ನು ಅಶುಭ ಎಂದು ಕೂಡ ಹೇಳಲಾಗುತ್ತೆ. ಇವುಗಳು ಧನಹಾನಿ ಮತ್ತು ಮನೆಯಲ್ಲಿ ಮನಸ್ತಾಪ ಹಾಗೂ ಜಗಳಗಳಿಗೆ ಕಾರಣವಾಗುತ್ತದೆ ಎಂದು ಕೂಡ ನಂಬಲಾಗಿದೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಮುರಿದಂತಹ ಕನ್ನಡಿ ಅಥವಾ ಗಾಜು ಇದ್ದರೆ ಅವುಗಳನ್ನು ಈ ಹೊಸ ವರ್ಷಕ್ಕೂ ಮೊದಲೇ ಮನೆಯಿಂದ ಹೊರಹಾಕುವುದು ಅತ್ಯಗತ್ಯ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ಗಾಜು ಅಶುಭವನ್ನು ಸೂಚಿಸುತ್ತದೆ. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮುರಿದ ಗಾಜು ಇದ್ದರೆ ತಕ್ಷಣ ಅದನ್ನು ತೆಗೆದುಹಾಕಿ. ಮುರಿದ ಗಾಜು ವಾಸ್ತು ದೋಷಗಳನ್ನು ಮತ್ತು ಮಾನಸಿಕ ಒತ್ತಡವನ್ನು ಉಂಟು ಮಾಡುತ್ತದೆ. ಹಾಗೆ ಮನೆಯಲ್ಲಿ ಹಳೆಯ ಮತ್ತು ಅನಗತ್ಯ ವಸ್ತುಗಳನ್ನು, ಅಂದರೆ ಹಾಳಾದಂತಹ ಎಲೆಕ್ಟ್ರಾನಿಕ್ ವಸ್ತುಗಳು, ಹಳೆಯ ಬಟ್ಟೆಗಳು ಮತ್ತು ಮುರಿದಂತಹ ಫರ್ನಿಚರ್ಗಳು ನಕಾರಾತ್ಮಕ ಶಕ್ತಿಗೆ ಕಾರಣವಾಗುತ್ತದೆ ಎಂದು ಹೇಳಲಾಗುವುದು. ಹಾಗಾಗಿ ಇಂತಹ ಹಳೆಯ ಮತ್ತು ಅನಗತ್ಯ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ಅವುಗಳನ್ನು ದಾನ ಮಾಡಿ ಅಥವಾ ಮನೆಯಿಂದ ಹೊರಹಾಕುವುದು ಅವಶ್ಯಕ. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಮುರಿದ ಪೀಠೋಪಕರಣಗಳು ವಾಸ್ತು ದೋಷಕ್ಕೆ ಕಾರಣವಾಗುತ್ತದೆ. ಮುರಿದ ಮಂಚ ಅಥವಾ ಹಾಸಿಗೆಯನ್ನು ಮನೆಯಲ್ಲಿ ಇಡುವುದು ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡುತ್ತೆ. ಆದ್ದರಿಂದ ನಿಮ್ಮ ವೈವಾಹಿಕ ಜೀವನದಲ್ಲಿ ನೀವು ಸಂತೋಷವನ್ನು ಬಯಸಿದರೆ ಮುರಿದ ಪೀಠೋಪಕರಣಗಳನ್ನು ತಕ್ಷಣ ಮನೆಯಿಂದ ತೆಗೆದುಹಾಕಿ. ಹಾಗೆ ವೀಕ್ಷಕರೇ, ಮುರಿದಂತಹ ಶೂ ಅಥವಾ ಚಪ್ಪಲಿಯನ್ನು ಮನೆಯಲ್ಲಿ ಇರಿಸುವುದರಿಂದ ಆರ್ಥಿಕ ಸಮಸ್ಯೆಗಳು ಹೆಚ್ಚಾಗುತ್ತದೆ ಎಂದು ಹೇಳಲಾಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಮುರಿದಂತಹ ಶೂ ಅಥವಾ ಬೇಡದೇ ಇರುವಂತಹ ಚಪ್ಪಲಿಗಳು ಇದ್ದರೆ ಅವುಗಳನ್ನು ಶೀಘ್ರದಲ್ಲಿಯೇ ಮನೆಯಿಂದ ಹೊರಹಾಕುವುದು ಒಳಿತು.
ಹಾಗೆ ಧೂಳು ಮತ್ತು ಕೊಳಕು ಮನೆಯಲ್ಲಿ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಎಂದು ವಾಸ್ತುಶಾಸ್ತ್ರದಲ್ಲಿ ಹೇಳಲಾಗಿದೆ. ಹಾಗಾಗಿ ನಿಮ್ಮ ಮನೆಯನ್ನ ಶುಚಿಯಾಗಿರಿಸುವ ಬಗ್ಗೆ ವಿಶೇಷವಾಗಿ ಗಮನ ನೀಡಿ. ಅದರಲ್ಲೂ ಮನೆಯ ಮೂಲೆಗಳನ್ನು ಸಾಕಷ್ಟು ಶುಚಿಗೊಳಿಸುವುದರಿಂದ ನಿಮಗೆ ಹೊಸ ವರ್ಷದಲ್ಲಿ ಶುಭವಾಗಬಹುದು. ಹಾಗೆ ಹರಿದಂತಹ ಹಳೆಯ ಧಾರ್ಮಿಕ ಪುಸ್ತಕಗಳು, ದೇವರ ವಿಗ್ರಹಗಳು ಅಥವಾ ಮುರಿದಂತಹ ಫೋಟೋ ಫ್ರೇಮ್ಗಳನ್ನು ಮನೆಯಲ್ಲಿ ಇಡುವುದು ಅಶುಭ ಎಂದು ಹೇಳಲಾಗುತ್ತದೆ. ಹಾಗಾಗಿ ಅವುಗಳನ್ನು ಬಿಸಾಡದೆ ಗೌರವಪೂರ್ವಕವಾಗಿ ಬೇರೆ ಕಡೆ ವರ್ಗಾಯಿಸುವುದು ಉತ್ತಮ. ವಾಸ್ತುಶಾಸ್ತ್ರದ ಪ್ರಕಾರ ಪೂಜಾ ಕೋಣೆಯಲ್ಲಿ ಮುರಿದ ವಿಗ್ರಹವನ್ನು ಹೊಂದಿರುವುದು ಅಶುಭವೆಂದು ಪರಿಗಣಿಸಲಾಗುತ್ತದೆ. ಪೂಜಾ ಕೋಣೆಯಲ್ಲಿ ಮುರಿದ ವಿಗ್ರಹ ಇರಬಾರದು. ಮುರಿದ ವಿಗ್ರಹಗಳನ್ನು ಪೂಜಾ ಕೋಣೆಯಿಂದ ತೆಗೆದುಹಾಕಿ. ಹೀಗೆ ಮಾಡುವುದರಿಂದ ಮನೆಯ ವಾಸ್ತುದೋಷವನ್ನು ದೂರ ಮಾಡಲಾಗುತ್ತದೆ ಮತ್ತು ಪರಿಸರವು ಶುದ್ಧವಾಗಿರುತ್ತದೆ. ನೋಡಿದ್ರಲ್ಲ ವೀಕ್ಷಕರೇ, ಈ ಹೊಸ ವರ್ಷ ಆರಂಭಕ್ಕೂ ಮುನ್ನ ಈ ಎಲ್ಲ ವಸ್ತುಗಳನ್ನು ಮನೆಯಿಂದ ಹೊರ ಹಾಕೋದ್ರಿಂದ ನಮ್ಮ ಜೀವನ ಶುಭವಾಗಬಹುದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ.